ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದಾರೆ ಉಮೇಶ್ ಜಾಧವ್. ಈಗಾಗಲೇ ಅಫಿಷಿಯಲಿ ಭೇಟಿಯಾಗಿದ್ದಾರೆ. ಆ ಮೂಲಕ ಬಿಜೆಪಿಗೆ ಸೇರ್ಪಡೆ ಆಗುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ನೆನ್ನೆಷ್ಟೇ ಮಾತನಾಡಿದ್ರು ನ್ಯೂಸ್ 18 ಜೊತೆ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡ್ರು ಉಮೇಶ್ ಜಾಧವ್. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿದ್ದಾರೆ. ಹಿಂದೆ ಬಿಜೆಪಿ ಸೇರ್ತಾರ ಉಮೇಶ್ ಜಾಧವ್? ಮೋದಿ ಅವರ ಸಮ್ಮುಖದಲ್ಲೇ ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಪ್ರಶ್ನೆ. ಈಗಾಗಲೇ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿರುವಂತಹ ಉಮೇಶ್ ಜಾಧವ್ ಇಂದು ಪ್ರಧಾನಿ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ತಾರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಮಾತನಾಡಿದ್ದಾರಂತೆ. ಈಗ ಸಮಾವೇಶದತ್ತ ಜಾಧವ್ ಬೆಂಬಲಿಗರ ದೌಡು ಕೂಡ ಈಗ ಬರ್ತಾ ಇದೆ. ಎಲ್ಲರೂ ಕೂಡ ದೌಡಾಯಿಸುತ್ತಿದ್ದಾರೆ. ಅಭಿಮಾನಿಗಳಿಂದ ಉಮೇಶ್ ಜಾಧವ್ಗೆ ಜೈಕಾರ ಹಾಕಲಾಗ್ತಿದೆ. ಕುತೂಹಲ ಮೂಡಿಸಿದ ಉಭಯ ನಾಯಕರ ಭೇಟಿ. ಸಮಾವೇಶದತ್ತ ಜಾಧವ್ ಬೆಂಬಲಿಗರು ಕೂಡ ಈಗ ಬರ್ತಿದ್ದಾರೆ. ಆ ಮೂಲಕ ಎಷ್ಟು ದಿನ ಕಾಂಗ್ರೆಸ್ನ ಉಮೇಶ್ ಜಾಧವ್ ಅವ್ರನ್ನ ಏನು ಸಪೋರ್ಟ್ ಮಾಡ್ತಾ ಇದ್ರು, ಇನ್ನು ಏನು ಕೇಸರಿ ಬಾವುಟವನ್ನು ಹಿಡಿಯುವಂತಹ ಸಮಯ ಜಾಧವ್ ಬೆಂಬಲಿಗರಿಗೆ. ಯಾಕಂದ್ರೆ ಈಗಾಗಲೇ ಅಫಿಷಿಯಲಿ ಅವರು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಕೇವಲ ಸ್ಪೀಕರ್ ಈಗ ಒಂದು ಸ್ಪೀಕರ್ ಅವರ ಒಂದು ಕ್ಲೀನ್ ಚಿಟ್ ಏನು ಕ್ಲಿಯರ್ ಒಂದು ಪಿಕ್ಚರ್ ಗ್ರೀನ್ ಸಿಗ್ನಲ್ ಸಿಗೋದಕ್ಕೆ ಕಾಯ್ತಿದ್ದಾರೆ ಅಷ್ಟೇ. ಅದೆಲ್ಲ ಆದ ನಂತರ ಆ ಪ್ರೊಸೀಜರ್ಗಳು ಕ್ಲಿಯರ್ ಆದ ನಂತರ ಅವರು ಬಹುತೇಕ ಸೇರೋದು ಈಗ ಫಿಕ್ಸ್ ಆಗಿದೆ. ಉಮೇಶ್ ಜಾಧವ್ ಅವರಿಗೆ ಅವರ ಬೆಂಬಲಿಗರು ಅಲ್ಲಿ ಜೈಕಾರ ಹಾಕ್ತಿದ್ದಾರೆ. ನೀವು ನೋಡ್ತಾ ಇದ್ರಿ ಈಗ ಉಮೇಶ್ ಯಾದವ್ ಅವರ ಬೆಂಬಲಿಗರು ಅಲ್ಲಿ ಜೈಕಾರ ಹಾಕ್ತಿರೋದನ್ನ. ಶಿವರಾಮ್ ನೇರ ಸಂಪರ್ಕದಲ್ಲಿದ್ರು. ಶಿವರಾಮ್, ಇದೀಗ ಸಾಮಾನ್ಯವಾಗಿ ನಾಯಕರು ಹೋದಾಗ ಕಾರ್ಯಕರ್ತರಿಗೆ ಒಂದು ಸಮಾಧಾನ ಇರೋದಿಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಅವರ ಕಾರ್ಯಕರ್ತರು ಕೂಡ ಸಂಪೂರ್ಣವಾಗಿ ತಮ್ಮ ನಾಯಕರಿಗೆ ಬದ್ಧರಾಗಿದ್ದಾರೆ ಅಂತ ಏನಂತಾರೆ, ಯಾವ ರೀತಿ ಆಗಿದೆ ಅಂತ ಅವರ ಒಂದು ಉತ್ಸಾಹ? ಅವಿನಾಶ್, ಇವತ್ತೇನು ಉಮೇಶ್ ಜಾಧವ್ ಅವರು ಬಿಜೆಪಿ ಕಡೆ ಮುಖ ಮಾಡಿದರೆ ಅವರ ಕಾರ್ಯಕರ್ತರು ಹೃತ್ಪೂರ್ವಕವಾಗಿ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ನೀವು ಖಂಡಿತವಾಗಿ ಏನು ಲೋಕಸಭಾ ಕ್ಷೇತ್ರದಲ್ಲಿ ಆ ಬಿಜೆಪಿ ಟಿಕೆಟ್ ಕೊಡುತ್ತೆ, ನೀವು ಗೆದ್ದು ಬರ್ತೀರಿ. ಮತ್ತೆ ಇದು ಒಂದೇ ಅಲ್ಲ, ಈ ಸಾರಿ ಒಂದೇ ಅಲ್ಲ, ಪದೇ ಮುಂದಿನ ಚುನಾವಣೆಯಲ್ಲೂ ಸಹ ನೀವು ಆಯ್ಕೆಯಾಗಿ ಬರ್ತಾರೆ. ಹೀಗಾಗಿ ನಿಮಗೆ ಬಿಜೆಪಿಯಲ್ಲಿ ಒಳ್ಳೆ ಭವಿಷ್ಯ ಇದೆ ಅನ್ನೋ ಮೂಲಕ ಏನು ಬೆಂಬಲಿಸ್ತಾ ಇದ್ದಾರೆ. ಜೊತೆಗೆ ಏನು ಮೋದಿ ಆಗಮನದ ನಿರೀಕ್ಷೆಯಲ್ಲಿ ಮತ್ತು ಉಮೇಶ್ ಜಾಧವ್ ಬರ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ನೂತನ ವಿದ್ಯಾಲಯ ಮೈದಾನದ ಕಡೆ ಬರ್ತಾ ಇದ್ದಾರೆ. ಜಾಧವ್ ಪರ ಘೋಷಣೆಗಳು ಕೂಗ್ತಾ ಇದ್ದಾರೆ ಮತ್ತು ನೀವು ಗೆಲ್ತೀರಾ, ನೀವು ಬನ್ನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತು ಜಾಧವ್ ಅವ್ರನ್ನ ಹುಮ್ಮಸ್ ಅಂದ್ರೆ ಅವ್ರನ್ನೇನು ಹುಮ್ಮಸ್ಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇವತ್ತೇನು ಉಮೇಶ್ ಜಾಧವ್ನೇ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಇವತ್ತು ಈಗಾಗಲೇ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿರೋ ಹಿನ್ನೆಲೆಯಲ್ಲಿ ಮತ್ತು ಇವತ್ತು ಮೋದಿ ಸಮ್ಮುಖದಲ್ಲಿ ಖಚಿತವಾಗಿಯೂ ಜಾಧವ್ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಖಾತ್ರಿ ಇದೆ. ಹೀಗಾಗಿನೇ ಅವರ ಬೆಂಬಲಿಗರು ಸಹ ನೂತನ ವಿದ್ಯಾಲಯದ ಮೈದಾನದ ಕಡೆ ದೌಡಾಯಿಸ್ತಾ ಇದ್ದಾರೆ ಮತ್ತು ಅವರ ಜಾಧವ್ ಪರ ಮತ್ತು ಮೋದಿ ಪರ ಗೋಷ್ಠಿಗಳು ಕೂಗೋ ಮೂಲಕ ಮುಂದಿನ ದಿನಗಳಲ್ಲೇನು ಲೋಕಸಭಾ ಚುನಾವಣೆಗೆ ಯಾವ ರೀತಿ ರಣಕಾಳು ಮೊಳಗಿಸಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ ಮತ್ತು ರಣಕಾಳು ಮೊಳಗಿಸ್ತಾ ಇದ್ದಾರೆ ಜಾಧವ್. ಧನ್ಯವಾದ ಮಾಹಿತಿಗಾಗಿ ಶಿವರಾಮ್. ಇವತ್ತು ಕಲಬುರಗಿಯಲ್ಲಿ ಬಹಳ ಒಂದು ದೊಡ್ಡ ಸಮಾವೇಶ ಅಂತ ಹೇಳ್ಬೋದು. ಈಗಾಗಲೇ ನೋಡ್ತಾ ಇದ್ರೆ ಬಹಳಷ್ಟು ಕಾರ್ಯಕರ್ತರು ಎಂಟ್ರಿ ಪಡೀತಿದ್ದಾರೆ. ಅಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಉಮೇಶ್ ಜಾಧವ್ ಅವರು ಇವತ್ತು ಸೇರ್ಪಡೆ ಆಗ್ತಾರ ಅನ್ನೋ ಒಂದು ಪ್ರಶ್ನೆ. ಹಾಗಾಗಿ ಮೋದಿ ಅವರ ಮುಖವಾಡಗಳನ್ನ ಅಲ್ಲಿ ಹಾಕೊಂಡು ಎಲ್ಲರೂ ಕೂಡ ವಿಜಯದ ಸಂಕೇತವನ್ನ ತೋರ್ತಾ ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ.